ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಅರ್ಪಿತಾ ಕ್ರಿಯೇಷನ್ ಚಾನಲ್ ಯಾರಾದರೂ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಪಲ್ಯ ಹೇಗೆ ಮಾಡೋದಂತ ನಾನು ಇವತ್ತಿನ ರೆಸಿಪಿಲಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ, ಸಾಮಗ್ರಿ ಏನೇನು ಬಳಸ್ತಾ ಇದೀವಿ ಅಂತ ವಿಡಿಯೋದಲ್ಲಿ ನೋಡೋಣ. ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಸ್ನೇಹಿತರೆ, ಮತ್ತು ಬೆಳ್ಳುಳ್ಳಿ, ಟೊಮಾಟೊ, ಇಲ್ಲಿ 4 ಮೊಟ್ಟೆನ ತಗೊಂಡಿದ್ದೀನಿ. ಅರಿಶಿನ ಸ್ವಲ್ಪ, ಚಿಟಿಕೆಷ್ಟು ಉಪ್ಪು, ಖಾರದ ಪೌಡ್ರು, ಚಿಕನ್ ಮಸಾಲ ಸ್ವಲ್ಪ, ಗರಂ ಮಸಾಲಾನ ತಗೊಂಡಿದ್ದೀನಿ. ಸಿಂಪಲ್ ಆದ ಮೊಟ್ಟೆ ಪಲ್ಯ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಣ್ಣೆನ ಹಾಕ್ಕೊಂಡಿದ್ದೀನಿ, ಎಣ್ಣೆ ಬಿಸಿ ಆಗ್ತಾ ಇದೆ. ಜಜ್ಜಿರುವಂಥ ಒಂದು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮತ್ತೆ ಕಟ್ ಮಾಡಿರೋಂಥ ಟೊಮಾಟೊ ಹಾಕೋತಾ ಇದ್ದೀನಿ. ಟೊಮಾಟೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ ಟೊಮಾಟೊ. ನೋಡಿ, ಈ ಥರ ಚೆನ್ನಾಗಿ ಟೊಮಾಟೊನ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಟೊಮಾಟೊ ಫ್ರೈ ಆಗಿದೆ ಅಲ್ವಾ, ಅದಕ್ಕೆ ಉಪ್ಪು, ಖಾರ, ಅರಿಶಿನ, ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ ತಗೊಂಡಿದ್ದೀನಿ. ಲೈಟಾಗಿ ಚಿಕನ್ ಮಸಾಲನ ಬಳಸ್ತಾ ಇದ್ದೀನಿ ನಾನು. ನೀವು ಬೇಕಂದರೆ ಮೊಟ್ಟೆ ಮಸಾಲ ಹಾಕ್ಕೋಬೋದು. ಈ ಥರ ಹಾಕಿ ಚೆನ್ನಾಗಿ ಮಸಾಲೆ, ಉಪ್ಪು, ಖಾರ ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ, ಎಣ್ಣೆ ಒಂಚೂರು ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡಿದ್ದೀನಿ. ಇವಾಗ ಮೊಟ್ಟೆನ ತಗೋತಾ ಇದ್ದೀನಿ. ಮೊಟ್ಟೆನ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಬಳಸ್ತಾ ಇರೋದು 4 ಮೊಟ್ಟೆ. ಮೊಟ್ಟೆ ಒಡೆದ್ಬಿಟ್ಟು ಪಲ್ಯ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದರೆ, ಗೊಜ್ಜು ಥರ. ನಾನು ಇದಕ್ಕೆ ಜೋಳದ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಈ ಥರ ಸಿಂಪಲ್ ಆದ ಟೇಸ್ಟಿಯಾದ ಮೊಟ್ಟೆ ಪಲ್ಯನ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಮೊಟ್ಟೆ ಹಾಕ್ಕೊಂಡಿದ್ದೀನಲ್ವ, ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಬೇಕಂದರೆ ಈರುಳ್ಳಿನೂ ಹಾಕ್ಕೋಬಹುದು ಸ್ನೇಹಿತರೆ. ನಾವು ಈರುಳ್ಳಿ ನನಗೆ ಹಾಕ್ಬಿಟ್ರೆ ಟೇಸ್ಟು ನನಗೆ ಸಿಹಿ ಬಂದುಬಿಡುತ್ತೆ. ಸ್ವಲ್ಪ ಖಾರ ಖಾರವಾಗಿ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈರುಳ್ಳಿನ ಬಳಸಲ್ಲ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕು. ನಾನು ಸ್ವಲ್ಪ ಖಾರದ ಪೌಡ್ರ್ ಹಾಕ್ಕೊತೀನಿ. ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಖಾರದ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಇದು ಬಂದು ಮಸಾಲೆ ಖಾರದ ಪೌಡ್ರು, ಇದ್ರ ಬಂದ್ಕರೆ ಮಸಾಲೆ ಖಾರದ ಪೌಡ್ರು. ಇದು ಉತ್ತರ ಕರ್ನಾಟಕದ ಮಸಾಲೆ ಖಾರದ ಪೌಡ್ರು. ನೋಡಿ ಫ್ರೆಂಡ್ಸ್, ಮೊಟ್ಟೆ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಸಜ್ಜೆ ರೊಟ್ಟಿನೇ ಮಾಡ್ತೀನಿ. ಇವತ್ತು ಜೋಳದ ರೊಟ್ಟಿ ಮಾಡೋಣ ಅಂದ್ಕೊಳ್ತೀವಿ. ನಾವು 2 ರೊಟ್ಟಿ ತಿಂತೀವಿ ಫ್ರೆಂಡ್ಸ್. ಸಜ್ಜೆ ರೊಟ್ಟಿನೂ ಮಾಡ್ತೀನಿ, ಜೋಳದ ರೊಟ್ಟಿನೂ ಮಾಡ್ತೀನಿ. ಇವಾಗ ಮಿಕ್ಸು ಮಾಡ್ಕೊಂಡಿದ್ದೇವಲ್ಲ, ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಲ್ಲ, ನೀರು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊತೀನಿ ನಾನು. ನೋಡಿ, ಈ ಥರ ಗ್ರೇವಿ ಥರ. ಇದು ಚಪಾತಿಗೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಸ್ನೇಹಿತರೆ. ಆದರೆ ಚಪಾತಿ ಜಾಸ್ತಿ ಹೀಟ್ ಅಲ್ವಾ. ಬಿಸಿ ಬಿಸಿ ಜೋಳದ ರೊಟ್ಟಿ ಮಧ್ಯಾಹ್ನ ಇವಾಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿನ ಮಾಡ್ಕೊತಾ ಇರೋದು. ಇದು ಏನಿದೆ ಅಂದರೆ ಮಸಾಲೆ ಖಾರ ಕುಟ್ತಾರಲ್ವ, ಅದರಲ್ಲಿ ಕೊಬ್ಬರಿ ಇದೆ. ಹಾಗಾಗಿಬಿಟ್ಟು ಏನಿದೆ ಅಂತ ನೋಡ್ತಾ ಇದ್ದೀನಿ. ಕೊಬ್ಬರಿ ಕುಟ್ಟಿರುವ ಅಂತ ಒಣ ಕೊಬ್ಬರಿ. ನೋಡಿ ಹೇಗಿದೆ ಮೊಟ್ಟೆ ಪಲ್ಯ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು ಸ್ನೇಹಿತರೆ. ಇವಾಗ ಕುದಿ ಬರ್ತಾ ಇದೆ ಅಲ್ವಾ, ಒಂದು 2 ನಿಮಿಷ ಪ್ಲೇಟನ್ನು ಮುಚ್ಚಿಬಿಡ್ತೀನಿ. ಇವಾಗ 2 ನಿಮಿಷ ಬೇಯಿಸ್ಕೊಳ್ಳೋನು. ಯಾಕೆಂದರೆ ಪ್ಲೇಟ್ ಮುಚ್ಚಿದರೆ ಚೆನ್ನಾಗಿ ಬೇಯಿಸ್ಕೋಬಹುದಲ್ಲ, ಅದಕ್ಕೋಸ್ಕರ ಬೇಯಿಸ್ಕೊತೀನಿ ಸ್ನೇಹಿತರೆ.
ಇವಾಗ ನೋಡಿ ಮೊಟ್ಟೆ ಪಲ್ಯ ರೆಡಿ ಆಗಿದೆ ಸ್ನೇಹಿತರೆ. ನಾವು ಸ್ವಲ್ಪ ಬೇಯಿಸ್ಕೊಂತೆ ಅಲ್ವಾ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ. ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಇದ್ದರೆ ಬಳಸ್ತೀನಿ ಸ್ನೇಹಿತರೆ, ಇಲ್ಲಾಂದರೆ ಬಳಸೋಕ್ಕೆ ಹೋಗಲ್ಲ ಜಾಸ್ತಿ. ನೋಡಿ ಹೇಗಾಗಿದೆ ಮೊಟ್ಟೆ ಪಲ್ಯಗೆ ರೆಡಿಯಾಗಿದೆ. ಇವಾಗ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ತೀನಿ ಸ್ನೇಹಿತರೆ. ಇದೇ ಥರ ಸಿಂಪಲ್ ಆದ ಮೊಟ್ಟೆ ಪಲ್ಯ ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ. ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ನೋಡ್ತಾ ಇರ್ಬೋದು ಅತಿ ಕಡಿಮೆ ಸಮಯದಲ್ಲಿ ಹೇಗಿದೆ ಮೊಟ್ಟೆ ಪಲ್ಯ ಅಂತ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.